ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡು ಮತ್ತೆ ಖ್ಯಾತೆಯನ್ನು ಮುಂದುವರೆಸಿದೆ. ಇವತ್ತು CWRC ಸಭೆಯಲ್ಲಿ ನೀರು ಬಿಡಲೇಬೇಕು ಅಂತೇಳಿ ತಮಿಳುನಾಡು ಪಟ್ಟು ಹಿಡಿದಿದೆ. ಇಲ್ಲಿ ನಮಗೆ ನೀರು ಬಿಟ್ಟುಬಿಡಿ ಅಂಥೇಳಿ. ಕರ್ನಾಟಕದಲ್ಲಿ ಮಳೆ ಇಲ್ಲ, ನಮ್ಮ ರಾಜ್ಯಕ್ಕೆ ಕೇಂದ್ರದಿಂದ ಬರ ಪರಿಶೀಲನಾ ಸಮಿತಿ, ಬರ ಅಧ್ಯಯನ ತಂಡ ಬಂದು ಸಮೀಕ್ಷೆ ಮಾಡಿಕೊಂಡು ನಮಗೆ ಪರಿಹಾರ ಕೊಡಿಸಿ ಅಂತೇಳಿ ಒಂದು ಕಡೆ DK ಶಿವಕುಮಾರ್ ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ. ಇಲ್ಲಿ ನಮ್ಮ ಪರಿಸ್ಥಿತಿ ಹೀಗಿದೆ, ಎಷ್ಟೊಂದು ತಾಲೂಕು ಎಷ್ಟೊಂದು ಜಿಲ್ಲೆಯಲ್ಲಿ ಮಳೆನೇ ಆಗಲಿಲ್ಲ, ನೆಲ ನೀರನ್ನು ಕಾಣಲೇ ಇಲ್ಲ. ಇಲ್ಲಿ ಈ ಪರಿಸ್ಥಿತಿಲಿ ನಾವಿದ್ದಾಗ ತಮಿಳ್ನಾಡು ನೀವು ಏನಾದರೂ ಮಾಡ್ಕೊಳ್ಳಿ, ನಮ್ಮ ಪಾಲ ನೀರು ನಮಗೆ ಜೂನಲ್ಲಿ ಇಷ್ಟು ಬಿಡಬೇಕಂದ್ರೆ ಬಿಡಬೇಕು. ಅವ್ರು ಏನು ಮಾಡಿಬಿಡ್ತಾರೆ, ಯಾವಾಗಲೂ ಈ ಸ್ಕೇಲ್ ಹಿಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಮೆಟ್ರೋ ಡ್ಯಾಮ್ ಹತ್ರನೇ ಕೂತಿರ್ತಾರೆ ಅಂತ ಕಾಣುತ್ತಲ್ಲ ಕೆಲವರು. ಮೆಟ್ರೋ ಡ್ಯಾಮಲ್ಲಿ ಒಂದು ಸ್ಕೇಲೋ ಬಿಳಿಗುಂಡ್ಲೋ ಅಲ್ಲಿ ಕೂತ್ಕೊಂಡ್ಬಿಡೋದು, ಆ ಕಟ್ಟೆ ಮೇಲೆ ಕೂತಿರ್ತಾರೆ ಅಂತ ಕಾಣುತ್ತೀವಿ ಇವರೆಲ್ಲರೂ ಕೂಡ. ಕಟ್ಟೆ ಮೇಲೆ ಕೂತ್ಕೊಂಡು ಏನು ಮಾಡ್ತಿರ್ತಾರೆ ಅಂದರೆ ನೀರು ಬಂತ ಅಂತ ನೋಡ್ತಾ ಇರೋ ಸ್ಕೇಲ್ ಹಿಡ್ಕೊಂಡು. ಆ ಸ್ಕೇಲ್ ಬಂದಿಲ್ಲ ಅಂದ ತಕ್ಷಣ ನಮಗೆ ನೀರು ಬಂದಿಲ್ಲ ಬಿಟ್ಟುಬಿಡಿ, ಶಿಲ್ಟ್ ವಾಟ್ರ್ ಇದ್ದರೂ ಬಿಟ್ಟುಬಿಡಿ ಅಂತ ಇರಬೇಕಾದವರು ಅಂಥವ್ರವರು. ಇದು ಮೊದಲು ಅಥವಾ ಇವತ್ತೇ ಕೊನೆ ಆ ಥರದ್ದಲ್ಲ. ಇದು ಯಾವೆಲ್ಲ ಮುಖ್ಯಮಂತ್ರಿ ಬರ್ತಾರೋ ಇದೊಂದು ಜಾಡ್ಯ ಅವರಿಗೆ, ಇದೊಂದು ಜಾಡ್ಯ ಅಂದರೆ ಬಿಟ್ಟುಬಿಡಿ. ಮತ್ತೊಂದಲ್ಲ, ಮಾನವೀಯತೆ ಬೇಕಲ್ವೇನ್ರಿ? ಇಷ್ಟರ ಮಟ್ಟಿಗೆ ಒಂದು ರೀತಿಯಲ್ಲಿ ನಿಮ್ದೇನಾದರೂ ಮಾಡ್ಕೊಳ್ಳಿ, ನಿಮ್ಮೂರಲ್ಲಿ ನೀರಿದೆಯೋ ಇಲ್ವೋ ನಮಗೆ ಬೇಕಾಗಿಲ್ಲ, ಅದು ನಮಗೆ ನೀರು ಬಿಟ್ಟುಬಿಡಿ ಅನ್ನೋ ರೀತಿಯಲ್ಲಿ ಪಟ್ಟು ಹಿಡಿದುಬಿಟ್ರೆ ಗತಿ ಏನು ಅಂತ ಹೇಳಿ. ಇಲ್ಲಿವರೆಗೆ 40 TMC ನೀರು ಅವರಿಗೆ ಹೋಗಬೇಕಾಗಿತ್ತು. ಸರಿ, ಹೌದು, 40 TMC ಹೋಗಬೇಕಾಗಿತ್ತು, 3 ಚಿಲ್ಲರೆ TMC ನೀರು ಹೋಗಿದೆ. ಯಾವತ್ತೇ ಆಗಲಿ ಕರ್ನಾಟಕದಲ್ಲಿ KRS ತುಂಬಿದಾಗ ಕಾವೇರಿ ಕೊಳ್ಳದಲ್ಲಿ, ಜಲಾನಯನ ಪ್ರದೇಶಗಳಲ್ಲಿ, ನದಿ ಪಾತ್ರಗಳಲ್ಲಿ, ಕಾವೇರಿ ಬೇಸಿನ್ ಈ ಪ್ರದೇಶಗಳಲ್ಲಿ ನೀರು ಯಾವಾಗೆಲ್ಲ ಅಂದರೆ ಮಳೆ ಯಾವಾಗೆಲ್ಲ ಸುರಿದಿದೆಯೋ ಆ ನೀರು ಹಿಡಿದಿಟ್ಕೊಳ್ಳೋಕ್ಕಾಗಲ್ಲ, ಅದನ್ನು ಬಿಡಲೇಬೇಕು. ಅದನ್ನು ಬಿಟ್ಟಿದ್ದೀವಿ. ಇದೇ ಥರ ಗಲಾಟೆ ಮಾಡ್ತಾಯಿದ್ರು. ಜೋರಾಗಿ ಒಂದು ಸಲ ಮಳೆ ಬಂದ ತಕ್ಷಣ ತಗೊಳ್ರಪ್ಪ ನೀರು ಅಂತ ಇದೇ ನಮ್ಮ ರಾಜ್ಯ ಬಿಟ್ಟಿದ್ದೀವಿ. ಸೊ ಇದಾದರೂ ಕೂಡ ನೀರು ಬಿಡೋಕ್ಕೆ ಸಾಧ್ಯ ಇಲ್ಲ ಅಂತ ಕರ್ನಾಟಕ ಒಂದು ಕಡೆ ಹೇಳ್ತಾ ಇದೆ, ಬಿಡಲೇಬೇಕು ಅಂತ ತಮಿಳುನಾಡು ಕೇಳ್ತಾ ಇದೆ. ಕುಡಿಯುವ ನೀರಿಗೆ ತೀವ್ರ ಅಭಾವ ತಲೆದೋರ್ತಾ ಇದೆ. ಇಲ್ಲಿ ನೀರು ಬಿಡೋಕ್ಕೆ ಸಾಧ್ಯ ಇಲ್ಲ ಅಂತ ಕರ್ನಾಟಕ ಖಡಕ್ ಉತ್ತರವನ್ನು ಕೊಟ್ಟಿದೆ. ತಮಿಳುನಾಡಲ್ಲಿ ಮಳೆ ಬೀಳಲಿದೆ, ಆದರೂ ಕೃಷಿಗೆ ನೀರು ಕೇಳ್ತಾ ಇದ್ದಾರೆ ಅವರು. ಮಳೆ ಬೀಳ್ತಾ ಇದೆ, ಅಲ್ಲಿ ಕೃಷಿಗೆ ನೀರು ಕೇಳ್ತಾ ಇದ್ದಾರೆ, ನಮಗಿಲ್ಲಿ ಕುಡಿಯೋಕ್ಕೆ ನೀರಿಲ್ಲ ಅಂಥೇಳಿ ಕರ್ನಾಟಕ ಹೇಳ್ತಾ ಇದೆ. ಕಾವೇರಿ ಜಲಾನಯನ ಪ್ರದೇಶದ ವಾಸ್ತವ ಸ್ಥಿತಿಯನ್ನು ಅಧಿಕಾರಿಗಳು ವಿವರಿಸಿದ್ದಾರೆ. ಹೀಗಿದ್ದರೂ ತಮ್ಮ ಪಾಲಿನ ನೀರು ಬಿಡಬೇಕು ಅಂಥೇಳಿ ತಮಿಳುನಾಡು ವಾದ ಮಂಡಿಸಿದೆ. ಇದಕ್ಕೆ ಸಾಧ್ಯ ಇಲ್ಲ ಅಂತ ಕರ್ನಾಟಕ ಕೌಂಟರ್ ಕೊಟ್ಟಿದೆ. ಕರ್ನಾಟಕದ ವಾದ ಏನು ಅಂದರೆ KRSಯಿಂದ ತಮಿಳುನಾಡಿಗೆ ನೀರು ಬಿಡೋಕ್ಕಾಗಲ್ಲ, ಮಳೆ ಅಭಾವ ಆಗಿಬಿಟ್ಟಿದೆ. ಜೂನ್ನಲ್ಲಿ ಜಲಾಶಯಗಳಿಗೆ ಶೂನ್ಯ ಒಳಹರಿವಿದೆ. ಜುಲೈ ತಿಂಗಳಲ್ಲಿ ಹಲವು ಕಡೆ ಅಲ್ಪ ಪ್ರಮಾಣದಲ್ಲಿ ಮಳೆಯಾಗಿದೆ. ಇದರಿಂದ ಬರಿದಾದ ಡ್ಯಾಮ್ಗಳಿಗೆ ಸ್ವಲ್ಪ ಪ್ರಮಾಣದಲ್ಲಿ ನೀರು ಸಂಗ್ರಹ ಆಗಿದೆ. ಈ ನಡುವೆ ಮಾನ್ಸೂನ್ ಮತ್ತೆ ಚುರುಕು ಪಡೆಯುವಂಥ ಯಾವುದೇ ಮುನ್ಸೂಚನೆ ಕಾಣಿಸ್ತಾ ಇಲ್ಲ. ಸದ್ಯ ಸಂಗ್ರಹ ಇರತಕ್ಕಂಥ ನೀರು ಮುಂದಿನ ಮಾನ್ಸೂನ್ವರೆಗೂ ಕುಡಿಯೋಕ್ಕೆ ನಮಗೆ ಬೇಕಾಗುತ್ತೆ. ಕರ್ನಾಟಕದಲ್ಲಿ ರೈತರು ಕೃಷಿಗೆ ನೀರು ಕೇಳ್ತಾ ಇದ್ದಾರೆ, ಆದರೆ ನಾವು ಬಿಡ್ತಾ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಬಹುತೇಕ ಕಡೆ ಸಂಪೂರ್ಣ ಬರ ತಾಂಡವವಾಡ್ತಾ ಇದೆ. ಹೀಗಾಗಿ ತಮಿಳುನಾಡಿಗೆ ನೀರು ಬಿಡೋಕ್ಕಾಗಲ್ಲ ಅಂಥೇಳಿ ಕರ್ನಾಟಕ ವಾದವನ್ನು ಮಂಡಿಸಿದೆ.